ಉತ್ತರ ಕನ್ನಡದಲ್ಲಿ ತಪ್ಪದ ಮಳೆ ಅವಾಂತರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ ಶಿರೂರು ಗುಡ್ಡ ಕುಸಿತ ದುರಂತ ಕಂದಾಯ ಸಚಿವರು ಮಾಡಿದಂತ ಆರೋಪವೇನು ಈ ಸುದ್ದಿಗಳನ್ನು ನೋಡೋಣ ಮರಣ ಮಳೆ ನ್ಯೂಸ್ ಟಾಪ್ 9 ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ಸಂಭವಿಸಿದ ಗುಡ್ಡ ಕುಸಿದ ಬಗ್ಗೆ ಪ್ರತ್ಯಕ್ಷದರ್ಶಿ ರಾಜು ಅನ್ನೋರು ಭಯಾನಕ ಅನುಭವ ಬೆಚ್ಚಿಟ್ಟಿದ್ದಾರೆ. ನನ್ನ ಮುಂದೆ ಕಾರಿನಲ್ಲಿ ಒಂದು ಕುಟುಂಬ ಹೋಗ್ತಿತ್ತು. ಈ ವೇಳೆ ಹಠಾತ್ ಆಗಿ ಕಾರು ನಿಲ್ಲಿಸಿ ಅವರು ನಿಧಾನಕ್ಕೆ ಹಿಂದೆ ತೆಗೆದುಕೊಳ್ಳುತ್ತಿದ್ರು. ನಾನು ಇಳಿದು ಬಂದು ನೋಡಿದಾಗ ಗುಡ್ಡ ಕುಸಿಯುತ್ತಾ ಇತ್ತು. ಕೂಡಲೇ ನಾನು ಅಲ್ಲಿಂದ ಬೇರೆ ಕಡೆ ಹಾರಿದೆ. ಸ್ವಲ್ಪದ್ರಲ್ಲೇ ನಾನು ಸಾವಿನ ದವಡೆಯಿಂದ ಪಾರಾದೆ. ಕಾರು ಮತ್ತು ಟೀ ಅಂಗಡಿಯಲ್ಲಿ ಇದ್ದವರು ಸೇರಿದಂತೆ ಸುಮಾರು 9 ಜನ ಮಣ್ಣಿನಡಿ ಸಿಲುಕಿದ್ದಾರೆ ಅಂತ ಹೇಳಿದ್ರು. ನಮಗೊಂದು ಕಾರ್ ಒಂದು ಓಲ್ಟೇಕ್ ಮಾಡಿತ್ತು, ಬಿಳಿ ಕಾರು. ಅದು ಮಣ್ಣೊಳಗಾಯ್ತು ಏನೋ ಪಾಸ್ ಆಗೋದೇ ಗೊತ್ತಾಗ್ತಿಲ್ಲ. ಅದ್ರ ಕಾರ್ ಹೋಗೋದೆ ನನ್ನ ಲೆಕ್ಕದಲ್ಲಿ ಮಣ್ಣಲ್ಲೇ ಸಿಕ್ಕೊಂಡಿದ್ದು. ಅದು ಕಾರ್ ಫ್ಯಾಮಿಲಿ ಸಂತಿಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರೋದ್ರಿಂದ ಗುಡ್ಡ, ನದಿ, ಹಳ್ಳ, ಕೆರೆ ಹತ್ತಿರದಲ್ಲಿ ವಾಸಿಸುತ್ತಿರುವ ಕುಟುಂಬಸ್ಥರನ್ನು ಮತ್ತು ಸಾರ್ವಜನಿಕರನ್ನು ಹಾಗೂ ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಗುಡ್ಡ, ನದಿ, ಹಳ್ಳ, ಕೆರೆ ದಡದಲ್ಲಿರುವ ಎಲ್ಲ ಮನೆಗಳಲ್ಲಿರುವ ಕುಟುಂಬದ ಸದಸ್ಯರನ್ನ ಹಾಗೂ ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲು ಮತ್ತು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲು ಆದೇಶಿಸಿದೆ ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ತಪ್ಪಿದಲ್ಲಿ ಸಂಬಂಧಪಟ್ಟ ಅಧಿಕಾರಿ ಅಥವಾ ಸಿಬ್ಬಂದಿಗಳ ಮೇಲೆ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಡಿಸಿ ಎಚ್ಚರಿಸಿದ್ದಾರೆ. ಕ್ಲಿಯರ್ ಡೈರೆಕ್ಷನ್ ಎಲ್ಲ ಲೋಕಲ್ RIs, VAs, PDOಸ್ಗೆ ಹೇಳಿದ್ವಿ. ಏನು ಪಾಸಿಬಲ್ ಫ್ಲಡ್ಡಿಂಗ್ ಏರಿಯಾಸ್, ಪಾಸಿಬಲ್ ಲ್ಯಾಂಡ್ಸ್ಲೈಡ್ ಏರಿಯಾಸ್ ಏನು ಇದೆಯೋ ಅಂದರೆ ಬರ್ತದ ಇಲ್ಲ ನಮ್ಗೆ ಗೊತ್ತಿಲ್ಲ, ಯಾವುದು ಬರಬಹುದು, ನೀವು ಅಲ್ಲಿಂದ ಜನ ಶಿಫ್ಟ್ ಮಾಡಿ. ವಿಧಾನಸಭೆ ಅಧಿವೇಶನದಲ್ಲೂ ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿಯ ಗುಡ್ಡ ಕುಸಿದ ದುರಂತ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ಘಟನೆ ಕುರಿತು ಮಾಹಿತಿ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ನದಿ ಹಾಗೂ ಗುಡ್ಡದ ನಡುವೆ ರಾಷ್ಟ್ರೀಯ ಹೆದ್ದಾರಿ ಇದ್ದು ರಸ್ತೆ ಬದಿಯಲ್ಲಿ ಅನಧಿಕೃತವಾಗಿ ಕೆಲವರು ಸಣ್ಣ ಮಟ್ಟದ ಕ್ಯಾಂಟೀನ್ಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಇಲ್ಲಿ ಅಡುಗೆ ಅನಿಲ ಹೊತ್ತೊಯ್ಯುವ ಟ್ಯಾಂಕರ್ ಚಾಲಕರು ಟೀ ಕುಡಿಯಲು ವಾಹನ ನಿಲ್ಲಿಸಿದ್ದಾಗ ಅವಘಡ ಸಂಭವಿಸಿದೆ ಅಂತ ಹೇಳಿದ್ರು. ಅಲ್ಲಿ ನ್ಯಾಷನಲ್ ಹೈವೇ ಅಲ್ಲಿ ಫ್ಲಡ್ಡಿಂಗು ಆಗ್ತಾ ಇದೆ ಬಿಕಾಸ್ ಆಫ್ ಫಾಲ್ಟಿ ಡಿಸೈನ್. ಸೊ ತುಂಬಾ ಪ್ರಾಬ್ಲಮ್ಸ್ ಅಂತೂ ಇದೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಕಡೆಯಿಂದ. ಅವರು ಬಹುಶಃ ಡಿಸೈನ್ ಮಾಡುವಾಗ ಇದನ್ನೆಲ್ಲ ಆಂಟಿಸಿಪೇಟ್ ಮಾಡಿಲ್ಲ. ಗುಡ್ಡ ಕುಸಿತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಯುತ್ತಿದ್ದು ಅಗ್ನಿಶಾಮಕ ದಳ ಹಾಗೂ NDRF ತುಕಡಿಯನ್ನ ಕಳುಹಿಸಲಾಗಿದೆ. ಭಾರತೀಯ ಪೆಟ್ರೋಲಿಯಂ ಲಿಮಿಟೆಡ್ನ ಅಧಿಕಾರಿಗಳು ಸ್ಥಳದಲ್ಲಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಸಿಲಿಂಡರ್ ಅನ್ನ ಸುರಕ್ಷಿತವಾಗಿ ಹೊರತೆಗೆಯುವ ಕೆಲಸವು ಪ್ರಗತಿಯಲ್ಲಿದೆ ಅಂತ ಕೃಷ್ಣ ಬೈರೇಗೌಡ ಸದನಕ್ಕೆ ತಿಳಿಸಿದ್ರು. ಸೊ ತುಕಡಿಯನ್ನ ನಾವು ಮೊದಲೇ ಅಲ್ಲಿ ನಿಯೋಜನೆ ಮಾಡಿ ಪ್ರೀ ಡಿಪ್ಲಾಯ್ ಮಾಡಿ ರೆಡಿ ಇಟ್ಟಿದ್ದೇವೆ. ಸೊ ಇನ್ನೂ ಹೆಚ್ಚಾಗಿ ಮುಂಜಾಗರೂಕತೆಯಿಂದ ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿಗಳು ವೈಜ್ಞಾನಿಕವಾಗಿ ನಿರ್ಮಾಣವಾಗಿಲ್ಲ. ಅಲ್ಲದೆ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರದ ಕಾಲುವೆಗಳು ಕ್ರಮಬದ್ಧವಾಗಿಲ್ಲ. ಹೀಗಾಗಿ ಭೂಕುಸಿತ ಸಂಭವಿಸುವ ಬಗ್ಗೆ ಆಗ್ಲೇ ಎಚ್ಚರಿಕೆ ನೀಡಿದ್ದೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಮ್ಮ ಮಾತಿಗೆ ಕಿವಿಗೊಡುವ ಗೋಜಿಗೆ ಹೋಗಿಲ್ಲ ಅಂತ ಕೃಷ್ಣ ಬೈರೇಗೌಡ ಸದನದಲ್ಲಿ ಅಸಮಾಧಾನ ಹೊರಹಾಕಿದ್ರು. ಸರ್ಕಾರ ಈ ದುರಂತವನ್ನ ಗಂಭೀರವಾಗಿ ಪರಿಗಣಿಸಿದೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲೇ ಸೆಷನ್ ಟೈಮಲ್ಲೇ CM ಅವರ ಮುಂದೆನೆ ಕರೆಸಿ ನಾವು CM ಕಡೆಯಿಂದನೂ ಕೂಡ ಸೀರಿಯಸ್ ಆಗಿ ಹೇಳಿಸ್ತೇವೆ. ಶಿರೂರು ಮಾತ್ರವಲ್ಲ, ಉತ್ತರ ಕನ್ನಡದ ಹಲವೆಡೆ ಗುಡ್ಡ ಕುಸಿತವಾಗಿದೆ. ಕಾರವಾರ ತಾಲೂಕಿನ ಕಿನ್ನರದಲ್ಲೂ ಮನೆ ಮೇಲೆ ಮಣ್ಣು ಕುಸಿದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾನೆ. ಅತ್ತ ಕಾರವಾರದ ಮಂದ್ರಾಳಿಯಲ್ಲಿ ಗುಡ್ಡ ಕುಸಿದು ಇಡೀ ಮನೆಗೆ ಮಣ್ಣು ತುಂಬಿಕೊಂಡಿದೆ. ಮನೆಯಲ್ಲಿದ್ದವರು ಕೂಡಲೇ ಹೊರಗೋಡಿ ಬಂದಿದ್ದಾರೆ. ಇಡೀ ಕುಟುಂಬ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. ಕುಮಟಾ ಶಿರಸಿ ಹೆದ್ದಾರಿಯ ರಾಗಿಹೊಸಳ್ಳಿ ಬಳಿ ಗುಡ್ಡ ಕುಸಿದು ಸಂಚಾರ ಬಂದ್ ಆಗಿತ್ತು.